ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನೆಲ್ಲ ಆತ್ಮೀಯ ಸಹೋದರರೇ, ಪವಿತ್ರವಾದ ರಮಲಾನ್ ತಿಂಗಳ 29ನೇ ಉಪವಾಸದಲ್ಲಿದ್ದೇವೆ. ಅಲ್ಹಮ್ದುಲಿಲ್ಲಾ, ಬಹಳ ಒಂದು ಸಂತೋಷದಲ್ಲಿ ನಾವು ಇವತ್ತಿದ್ದೇವೆ. ಯಾಕಂತ ಹೇಳಿದ್ರೆ 27ನೇ ಉಪವಾಸದ ರಾತ್ರಿ ಒಂದು ದುಃಖದ, ಒಂದು ನೋವಿನ ಸಂಗತಿಯೊಂದಿಗೆ, ಒಂದು ಕುಟುಂಬದ ಕಣ್ಣೀರಿನ ಕಥೆಯೊಂದಿಗೆ, ಒಂದು ಮಗುವಿನ ಒಂದು ನೋವಿನ ಕಥೆಯೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೆವು. ಅವತ್ತು ಇದೇ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರಪೇಟೆಯಲ್ಲಿರುವಂತಹ ಆಜಾದ್ ಜಾಮ್ಯ ಮಸೀದಿ ಮುಂದೆ ನಿಂತುಕೊಂಡು ಈ ಊರಿನವರೆಲ್ಲ ಸೇರಿ ಒಂದು ಮಗುವಿನ ಜೀವ ಉಳಿಸೋಸ್ಕರ ಈ ಕರ್ನಾಟಕದ ಜನತೆಯ ಮುಂದೆ, ಈ ಸಮುದಾಯದ ಮುಂದೆ ಸಹಾಯದ ಹಸ್ತವನ್ನು ಚಾಚಿದ್ದವರು. ಅಲ್ಹಮ್ದುಲಿಲ್ಲಾ, ನಿಮ್ಮೆಲ್ಲರ ನಾವು ಏನು ನಿಮ್ಮ ಮುಂದೆ ಸಹಾಯದ ಹಸ್ತವನ್ನು ಚಾಚಿದ್ದೇವೆ. ಅಲ್ಹಮ್ದುಲಿಲ್ಲಾ, ಅದಕ್ಕೆ ಪೂರಕವಾಗಿ ನೀವೆಲ್ಲ ಸ್ಪಂದಿಸಿದ ಕಾರಣ ಈಗಾಗಲೇ ಕೇವಲ ಯಾವತ್ತು 27ನೇ ಉಪವಾಸ ರಾತ್ರಿ 9 ಗಂಟೆಗೆ ವಿಡಿಯೋ ಬಿಟ್ಟ ವಿಡಿಯೋ ಇವತ್ತು 29ನೇ ಉಪವಾಸದಲ್ಲಿ ಬಂದು ನಾವು ನಿಂತಿದ್ದೇವೆ. ಕೇವಲ 2 ದಿನಗಳಲ್ಲಿ 53,10,000 ರೂಪಾಯಿ ಖಾತೆಗೆ ಜಮಾವಣೆಯಾಗಿದೆ. ಇದು ನೀವು ಆ ಕುಟುಂಬದೊಂದಿಗೆ, ಆ ಕುಟುಂಬದ ಕಣ್ಣೀರಿನೊಂದಿಗೆ ಕಾರುಣ್ಯದಿ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ನ ಮನವಿಗೆ, ಅದೇ ರೀತಿ ಈ ಸಾಗರದ ಜನತೆಯ ಮನವಿಗೆ ಸ್ಪಂದಿಸಿ ನೀವು ಮಾಡಿದ ಸಹಾಯವಾಗಿದೆ. ಅಲ್ಲಾಹನದು ಸ್ವೀಕರಿಸಲಿ. ಬಹಳಷ್ಟು ಒಂದು ತಿಂಗಳ ಇದು ನಿಮಗೆ ಕೇವಲ 2 ದಿನದಲ್ಲಿ ಬಂದಿರೋ ಮೊತ್ತ ಆಗ್ಬೋದು, ಆದರೆ ಅದರ ಹಿಂದೆ 1 ತಿಂಗಳ ಒಂದು ಹೋರಾಟ ಇದೆ. ಈ ಹೋರಾಟದ ಹಿಂದೆ ನಮ್ಮ ಮುಂದೆ ಬಹಳಷ್ಟು ಒಂದು ಈ ಮಗುವನ್ನು ಕಾರುಣ್ಯದಿ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಮುಂದೆ ತಂದಂಥ ವ್ಯಕ್ತಿ ಸದ್ದಾಂ ಅವರು ಆಗಿದ್ದಾರೆ. ಕಳೆದ ಉಪವಾಸ 1ರಿಂದ ಹಿಡಿದು 29ನೇ ಉಪವಾಸ ತನಕ ನಮ್ಮೊಂದಿಗೆ ನಿಂತು ಆ ಮಗುವಿನ ವಿಚಾರದಲ್ಲಿ, ಅಕೌಂಟ್ ಮಾಡುವ ವಿಚಾರದಲ್ಲಾಗಿರ್ಬೋದು, ಹಾಸ್ಪಿಟಲಲ್ಲಿ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ತೆಗೆ ವಿಚಾರದಲ್ಲಾಗಿರ್ಬೋದು, ಅದೇ ರೀತಿ ನಮ್ಮನ್ನು ಬ್ಯಾಂಗ್ಳೂರಿಗೆ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಎಲ್ಲ ಮೂಲ ಸೌಕರ್ಯನ ಒದಗಿಸುವ ವಿಚಾರದಲ್ಲಾಗಿರ್ಬೋದು, ಆ ಕುಟುಂಬದ ಜೊತೆ ನಮ್ಮೊಂದಿಗೆ ನಿಂತಹ ವ್ಯಕ್ತಿಯಾಗಿದ್ದಾರೆ ನಮ್ಮ ಸದ್ದಾಂ ಭಾಯಿ ಆಗಿದ್ದಾರೆ. ಖಂಡಿತವಾಗಿಯೂ ಇವತ್ತು ನಾವೇನು 53 ಲಕ್ಷ ರೂಪಾಯಿ ಎಂಬ ದೊಡ್ಡ ಮೊತ್ತದ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಸದ್ದಾಂ ಭಾಯಿ ಆಗಿರುತ್ತದೆ. ಅಲ್ಲಾಹು ಅವರು ಮಾಡಿದಂತಹ ಈ ಸಲ್ಕರ್ಮವನ್ನು ಸ್ವೀಕರಿಸಲಿ. ಅದೇ ರೀತಿ ನಮ್ಮ ಈ ಯಾವುದೇ ಮಕ್ಕಳಿಗೆ ಆಗಿರ್ಬೋದು, ಕುಟುಂಬಕ್ಕಾಗಿರ್ಬೋದು, ಇಂತಹ ಒಂದು ಮಾರಕ ರೋಗ ಬರದಿರಲಿ. ಯಾರು ಸಹ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಮಾಜದ ಮುಂದೆ ಕೈ ಚಾಚುವಂಥ ಒಂದು ಪರಿಸ್ಥಿತಿ ಬರದಿರಲಿ ಅಂತ ಮೊದಲು ನಾವು ಪ್ರಾರ್ಥಿಸೋಣ. ಸಹಾಯ ಮಾಡಿದಂತಹ ಎಲ್ಲರಿಗೂ ಅಲ್ಲಾಹ್ ತಕ್ಕುದಾದ ಪ್ರತಿಫಲ ನೀಡಲಿ. ಇಂತಹ ಮಾರಕ ರೋಗದಿಂದ ನಮ್ಮನ್ನು ಕಾಪಾಡಲಿ. ಇಲ್ಲಿ ಬಹಳಷ್ಟು ನೆನಪಿಸಬೇಕಾದಂತಹ ಒಂದು ಮಂಗಳೂರು ಕಡೆಯ 3 ಬ್ಲಾಗರ್ಗಳಿದ್ದಾರೆ. ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬ್ಲಾಗ್ ಮಾಡಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಡೆದಂತಹ 4 ಬ್ಲಾಗರ್ ಇದ್ದಾರೆ. ಒಂದು ತಾಜು 007, ಅದೇ ರೀತಿ ಸಯಾಫ್, ಸಚಿನ್, ಸಫಾನ್. ಜಾತಿ ಧರ್ಮ ಯಾವುದು ಬರಲಿ, ಆದರೆ ಒಂದು ನೋವಿನ ವಿಚಾರ ಬಂದಾಗ ಸಚಿನ್ ಸಹೋದರ ಆಗಿರ್ಬೋದು, ತಾಜ್ ಆಗಿರ್ಬೋದು, ಅದೇ ರೀತಿ ಸಯಾಫ್